ಪ್ರೆಸೆಂಟ್ ಮಿಡ್ಲ್ ಈಸ್ಟ್ ಕಂಟ್ರಿಗಳಲ್ಲಿ ನಡೀತಿರೋ ಯುದ್ಧದ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಯುದ್ಧ ಸ್ಟಾರ್ಟ್ ಆಗಕ್ಕೆ ಮೇನ್ ರೀಸನ್ ಏನು ಅಂದ್ರೆ ಇರಾನ್ ನ್ಯೂಕ್ಲಿಯರ್ ವೆಪನ್ಸ್ ನ ತಯಾರು ಮಾಡ್ತಿರೋದು. ಈಗ ಒಂದು ದೇಶಕ್ಕೆ ನ್ಯೂಕ್ಲಿಯರ್ ವೆಪನ್ಸ್ ನ ತಯಾರು ಮಾಡೋ ಸ್ವತಂತ್ರ ಇಲ್ವಾ ಅಂದ್ರೆ ಇದೆ. ಅದು ರೆಸ್ಪಾನ್ಸಿಬಲ್ ಕಂಟ್ರೀಸ್ ಗೆ ಮಾತ್ರ. ಈಗ ಕೆಲವೊಂದು ದೇಶಗಳು ಇರ್ತವೆ, ರೆಕ್ಲೆಸ್ ಅಂಡ್ ರೆಸ್ಪಾನ್ಸಿಬಲ್ ಕಂಟ್ರೀಸ್ ಅಂತಾರೆ. ಸಪೋಸ್ ಚೀನಾ ಇಸ್ ಎ ರೆಸ್ಪಾನ್ಸಿಬಲ್ ಕಂಟ್ರಿ. ಈಗ ಚೀನಾ ಕೂಡ ನ್ಯೂಕ್ಲಿಯರ್ ವೆಪನ್ಸ್ ನ ಹೊಂದಿರುವ ಒಂದು ದೇಶ. ಬಟ್ ಚೀನಾ ಇಂದ ಅಮೆರಿಕಾಗೆ ಯಾವುದೇ ಡೈರೆಕ್ಟ್ ಥ್ರೆಟ್ ಇಲ್ಲ. ಆದ್ರೆ ಇರಾನ್ ಹಾಗಲ್ಲ. ಹಮ್ಮಸ್, ಉಸ್ಬುಲ್ಲಾ, ಹುಟೀಸ್ ಅನ್ನೋ ಈ ಟೆರರಿಸ್ಟ್ ಆರ್ಗನೈಸೇಷನ್ಸ್ ಗೆ ವೆಪನ್ಸ್ ಅಂಡ್ ಫಂಡಿಂಗ್ ಕೊಟ್ಬಿಟ್ಟು US ಮಿಲಿಟರಿ ಮೇಲೆ ಸೀಕ್ರೆಟ್ ಅಟ್ಯಾಕ್ಸ್ ನ ಯಾವಾಗಿಂದನೋ ಪ್ಲಾನ್ ಮಾಡ್ತಿದೆ. ಈಗ ಇರಾನ್ ಏನಾದ್ರೂ ನ್ಯೂಕ್ಲಿಯರ್ ವೆಪನ್ಸ್ ನ ತಯಾರು ಮಾಡ್ಕೊಂಡ್ರೆ ಫ್ಯೂಚರ್ ಅಲ್ಲಿ ಇವ್ರು ಯಾರ ಮಾತು ಕೇಳಲ್ಲ ಅಂತ ಈಗ ಯುದ್ಧನ ಸ್ಟಾರ್ಟ್ ಮಾಡಿದ್ರು. ಯುರೇನಿಯಂ ನ 90% ಎಕ್ಸ್ಟ್ರಾಕ್ಟ್ ಮಾಡಿ ಎನ್ರಿಚ್ ಮಾಡಿದ್ರೆ ಇದರಿಂದ ನ್ಯೂಕ್ಲಿಯರ್ ವೆಪನ್ಸ್ ನ ತಯಾರು ಮಾಡಬಹುದು. ಇರಾನ್ ಆಲ್ರೆಡಿ 60% ಮಾಡಿದೆ. ಈಗ ಪ್ರೆಸೆಂಟ್ ಮಿಡ್ಲ್ ಈಸ್ಟ್ ಕಂಟ್ರಿಗಳಲ್ಲಿ ಸೂಪರ್ ಪವರ್ ಹೊಂದಿರೋದು ಇಸ್ರೇಲ್ ಮಾತ್ರ. ಇರಾನ್ ಕೂಡ ನ್ಯೂಕ್ಲಿಯರ್ ವೆಪನ್ಸ್ ನ ತಯಾರು ಮಾಡಿದ್ರೆ ಈಕ್ವಲ್ ಪವರ್ ನ ಮ್ಯಾಚ್ ಮಾಡ್ತಾರೆ. ಆ ಫ್ರೀಡಮ್ ಏನಾದ್ರೂ ಈಗ ಅಮೆರಿಕ ಮತ್ತೆ ಇಸ್ರೇಲ್ ಇರಾನ್ ಗೆ ಕೊಡ್ತು ಅಂತ ಅಂದ್ರೆ ಪಕ್ಕದಲ್ಲಿರೋ ಈಜಿಪ್ಟ್, ಟರ್ಕಿ, ಇರಾಕ್ ನಾವು ಕೂಡ ತಯಾರು ಮಾಡ್ತೀವಿ ಅಂತ ಕುತ್ಕೋತಾರೆ. ಈಗ ಸೂಪರ್ ಪವರ್ ಅನ್ನೋದು ಎಲ್ಲರ ಹತ್ರನೂ ಈಕ್ವಲ್ ಆಗಿದ್ರೆ ಯಾರು ಯಾರ ಮಾತನ್ನ ಕೇಳೋದಿಲ್ಲ. ಅದಕ್ಕೋಸ್ಕರನೇ ಕೆಲವೊಂದು ಪವರ್ಫುಲ್ ಕಂಟ್ರೀಸ್ ನಾನ್ ಪವರ್ಫುಲ್ ಕಂಟ್ರೀಸ್ ಗಳಿಗೆ ನಿಬಂಧನೆಗಳನ್ನ ಹಾಕುತ್ತೆ. ಯಾವ ತರ ಅಂದ್ರೆ ಲೈಕ್ ಈ ದೇಶದಿಂದ ನೀವು ಪೆಟ್ರೋಲ್ ತಗೊಳ್ಳೋ ಹಾಗಿಲ್ಲ, ಈ ದೇಶದಿಂದ ನೀವು ವೆಪನ್ಸ್ ನ ತಗೊಳ್ಳೋ ಹಾಗಿಲ್ಲ. ಈ ತರ ಒಂದು ಎಕ್ಸಾಂಪಲ್ ಏನು ಅಂತ ಅಂದ್ರೆ 1970 ಪಾಕಿಸ್ತಾನ್ ಕೂಡ ನ್ಯೂಕ್ಲಿಯರ್ ವೆಪನ್ಸ್ ನ ತಯಾರು ಮಾಡ್ತೀವಿ ಅಂತ ಸ್ಟಾರ್ಟ್ ಮಾಡಿದ್ರು. ಆಗ ಇಂಡಿಯಾ ಗೊತ್ತಾಗ್ಬಿಟ್ಟು ಇವ್ರಿಗೆ ವಾರ್ನ್ ಕೂಡ ಮಾಡಿದ್ರು. ನಂತರ ಅವ್ರು ಯಾರಿಗೂ ಗೊತ್ತಿಲ್ಲದೆ ಅವರು ಕೂಡ ತಯಾರು ಮಾಡ್ಕೊಂಡಿದ್ದಾರೆ, ಅದು ಬೇರೆ ವಿಷಯ. ಅದಕ್ಕೋಸ್ಕರನೇ ಯುದ್ಧ ಅಂತ ಬಂದಾಗ ನಾವು ಕೂಡ ಒಂದು ಹೆಜ್ಜೆ ಹಿಂದಿಡ್ಬೇಕಾಗುತ್ತೆ. ಯಾಕೆ ಅಂತ ಅಂದ್ರೆ ಯುದ್ಧ ಆದ್ಮೇಲೆ ಆಗಿರೋ ನಷ್ಟನ ಫೇಸ್ ಮಾಡೋದು ತುಂಬಾ ಕಷ್ಟ. ಇದಕ್ಕೆ ಒಂದು ಕನ್ವಿನಿಯಂಟ್ ಪಾಯಿಂಟ್ ಹೇಳೋದಾದ್ರೆ ಈಗ ಶತ್ರುವಿನ 2 ಕಣ್ಣು ಕಿತ್ತಾಕ್ಬೇಕಂತಂದ್ರೆ ನಮ್ಮ ಒಂದು ಕಣ್ಣನ್ನು ಕೂಡ ಸ್ಯಾಕ್ರಿಫೈಸ್ ಮಾಡ್ಬೇಕಾಗುತ್ತೆ. ಯಾಕೆ ಅಂತ ಅಂದ್ರೆ ಶತ್ರು ಕೂಡ ಸುಮ್ನೆ ಕುತ್ಕೊಳ್ಳಲ್ಲ. ಆ ಒಂದು ಕಣ್ಣು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್. ಆ ಒಂದು ಕಣ್ಣನ್ನು ಕೂಡ ನಾವು ಯಾಕೆ ಕಳ್ಕೋಬೇಕು ಅಂತ ಯಾವಾಗ್ಲೂ ಇಂಡಿಯಾ ಥಿಂಕ್ ಮಾಡ್ತಿರೋದು. ಈಗ ಅಮೆರಿಕ ವಿಷಯಕ್ಕೆ ಬಂದ್ರೆ ಲಾಸ್ಟ್ ಟೈಮ್ ಎಲೆಕ್ಷನ್ ಟೈಮ್ ಅಲ್ಲಿ ಕಮಲಾ ಹ್ಯಾರಿಸ್ ಅಂಡ್ ಡೊನಾಲ್ಡ್ ಟ್ರಂಪ್ ಇಬ್ರು ಕೂಡ ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ಸ್. ಇವರನ್ನ ಒಂದು ಪ್ರೆಸ್ ಮೀಟ್ ಅಲ್ಲಿ ಒಬ್ಬ ರಿಪೋರ್ಟರ್ ಅಮೆರಿಕಾಗೆ ಬಿಗ್ಗೆಸ್ಟ್ ಥ್ರೆಟ್ ಯಾವುದು ಅಂತ ಕೇಳಿದಾಗ ಕಮಲಾ ಹ್ಯಾರಿಸ್ ಕೊಟ್ಟಿರೋ ರಿಪ್ಲೈ ಇರಾನ್ ಇಸ್ ದಿ ಬಿಗ್ಗೆಸ್ಟ್ ಥ್ರೆಟ್ ಅಂತ ಹೇಳಿದ್ದಾರೆ. ಇರಾನ್ ಕೂಡ ಲಾಸ್ಟ್ 20 years ಇಂದ ಅಮೆರಿಕದ ವಿರುದ್ಧ ವಿ ಆರ್ ರೆಡಿ ಟು ವಾರ್ ಅಂತ ಪಬ್ಲಿಕ್ಲಿ ಅನೌನ್ಸ್ ಮಾಡಿದೆ. ಪ್ರೆಸೆಂಟ್ ನಡೀತಿರೋ ಯುದ್ಧಕ್ಕೆ ಅಮೆರಿಕ ಇಟ್ಟಿರೋ ಹೆಸರು ಬಂದ್ಬಿಟ್ಟು ಆಪರೇಷನ್ ಎಪಿಕ್ ಫ್ಯೂರಿ ಅಂತ. ಈ ಆಪರೇಷನ್ ಅಲ್ಲಿ ಬಳಸಿರೋದು ಟಾಮ್ ಹಾಕ್ ಮಿಸೈಲ್ಸ್. ಈ ಮಿಸೈಲ್ಸ್ ನ ಅಮೆರಿಕದ ರೇಟಿಯಾನ್ ಕಂಪನಿಯವರು ತಯಾರು ಮಾಡಿದ್ದಾರೆ. ಒಂದೊಂದು ಮಿಸೈಲ್ ನ ತೂಕ 1500 kg. ಇವುಗಳನ್ನು ನಾರ್ಮಲ್ ಆಗಿ ಫೈಟರ್ ಜೆಟ್ಸ್ ಇಂದ ಲಾಂಚ್ ಮಾಡಕ್ಕಾಗಲ್ಲ. ಇವುಗಳನ್ನ ನೇವಿ ಶಿಪ್ಸ್ ಅಂಡ್ ಸಬ್ಮೆರಿನ್ ಇಂದ ಆಟೋಮೆಟಿಕ್ ಲಾಂಚ್ ಮಾಡ್ತಾರೆ. ಈ ಮಿಸೈಲ್ ಅಲ್ಲಿ 450 kg ಆಫ್ ಸಾಲಿಡ್ ವಾರ್ ಹೆಡ್ ಇರುತ್ತೆ. ಇನ್ನು ಮಿಕ್ಕಿದ್ರಲ್ಲಿ ರಾಕೆಟ್ ಇಂಜಿನ್ ಅಂಡ್ ಫ್ಯೂಲ್ ಇರುತ್ತೆ. ಇದು 1000 kilometers ಆಫ್ ಎಬೌವ್ ಟಾರ್ಗೆಟ್ ನ ಕೂಡ ಅಚೀವ್ ಮಾಡುತ್ತೆ. ಇದೇ ಮಿಸೈಲ್ ಇಂದಾನೆ ಇರಾನ್ ನ 900 ಟಾರ್ಗೆಟ್ಸ್ ನ ಹೊಡೆದಿರೋದು. ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂತ ಅಂದ್ರೆ ಇದರಲ್ಲಿ B2 ಬಾಂಬರ್ ನ ಕೂಡ ಯೂಸ್ ಮಾಡಿದ್ದಾರೆ. ಬಟ್ ಇದನ್ನ ಯಾವ ನ್ಯೂಸ್ ಚಾನಲ್ ಅಲ್ಲೂ ಕೂಡ ಪಬ್ಲಿಕ್ ಮಾಡಿಲ್ಲ. ಈ B2 ಸ್ಪಿರಿಟ್ ನ ಯೂಸ್ ಮಾಡಿರೋದು ಯಾಕೆ ಗೊತ್ತಿಲ್ಲ ಅಂತ ಅಂದ್ರೆ ಅದೇ ಇದರ ಸ್ಪೆಷಾಲಿಟಿ. B2 ಬಾಂಬರ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನಮ್ಮ ಚಾನಲ್ ಅಲ್ಲಿ ಒಂದು ಶಾರ್ಟ್ ವಿಡಿಯೋ ಇದೆ, ಹೋಗಿ ನೋಡಿ. ಈ B2 ಸ್ಪಿರಿಟ್ ನ 100% ಇನ್ಫಾರ್ಮೇಶನ್ ಪಕ್ಕ ಇದ್ರೆ ಮಾತ್ರ ಫ್ಲೈ ಮಾಡ್ತಾರೆ. ಯಾಕೆ ಅಂದ್ರೆ ಇದನ್ನ ಹೈ ವ್ಯಾಲ್ಯೂ ಟಾರ್ಗೆಟ್ಸ್ ನ ಹೊಡೆಯಕ್ಕೆ ಮಾತ್ರ ಯೂಸ್ ಮಾಡ್ತಾರೆ. ಇನ್ನೂ ಒಂದು ರೀಸನ್, ಇದರ ಮೇಂಟೆನೆನ್ಸ್ ತುಂಬಾ ಕಾಸ್ಟ್ಲಿ. ಇದನ್ನ 1 ಗಂಟೆ ಫ್ಲೈ ಮಾಡಕ್ಕೆ 1,30,30,00,000 ಖರ್ಚಾಗುತ್ತೆ. ಲಾಸ್ಟ್ ಇಯರ್ ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ ಅಲ್ಲಿ GBU-57 ಮಿಸೈಲ್ ಯೂಸ್ ಮಾಡಿ ಇರಾನ್ ನ ನ್ಯೂಕ್ಲಿಯರ್ ರಿಸರ್ಚ್ ಬಂಕರ್ಸ್ ಗಳನ್ನ ಹೊಡೆದಾಕಿ ವಾರ್ನಿಂಗ್ ಕೂಡ ಕೊಟ್ಟಿದ್ರು. ಆದ್ರೂ ಇವ್ರು ಕೇಳಿಲ್ಲ. ಅವಾಗಿಂದ ವೆಯ್ಟ್ ಮಾಡಿ ಮೊನ್ನೆ ಆಪರೇಷನ್ ಎಪಿಕ್ ಫ್ಯೂರಿನ ಸ್ಟಾರ್ಟ್ ಮಾಡಿದ್ದಾರೆ. ಇರಾನ್ ಕೂಡ ಮಿಲಿಟರಿಯಲ್ಲಿ ಸ್ಟ್ರಾಂಗ್ ಇರಬಹುದು, ಬಟ್ ಇಸ್ರೇಲ್ ಅಮೆರಿಕ ಅಷ್ಟು ಸ್ಟ್ರಾಂಗ್ ಅಲ್ಲ. ಅಮೆರಿಕದ ಹತ್ರ ದಿ ಮೋಸ್ಟ್ ಅಡ್ವಾನ್ಸ್ಡ್ ವೆಪನ್ಸ್ ಆಲ್ರೆಡಿ ಇದಾವೆ. ಅಡ್ವಾನ್ಸ್ಡ್ ವೆಪನ್ಸ್ ನ ತಯಾರು ಮಾಡೋದ್ರಲ್ಲಿ ಅಮೆರಿಕ ಇಸ್ ದಿ ನಂಬರ್ 1 ಕಂಟ್ರಿ ಇನ್ ದಿ ವರ್ಲ್ಡ್. ಇಸ್ರೇಲ್ ಗೆ ವೆಪನ್ಸ್ ಸಪ್ಲೈ ಮಾಡೋದು ಕೂಡ ಅಮೆರಿಕನೇ. ಇಸ್ರೇಲ್ ನ ವೆಪನ್ಸ್, ಅಮೆರಿಕದ ಇಂಟೆಲಿಜೆನ್ಸ್ ಇವೆರಡೂ ಸೇರಿದ್ರೆ ಆಲ್ ಮಿಕ್ಸ್ ಫ್ರೂಟ್ ಜ್ಯೂಸ್ ಇರಾನ್ ನ ಹೊಡೆದಾಕ್ತಾರೆ. ಅಮೆರಿಕ ಮತ್ತೆ ಇಸ್ರೇಲ್ ಜೊತೆ ಯುದ್ಧ ಮಾಡಿದ್ರೆ ನಮ್ ಕೈಲಿ ಗೆಲ್ಲಕ್ಕಾಗಲ್ಲ ಅಂತ ಇರಾನ್ಗೂ ಕೂಡ ಗೊತ್ತು. ಆದ್ರೂ ಇರಾನ್ ನ ಸುಪ್ರೀಂ ಲೀಡರ್ ಕಮೀನೆ ಅವರು 20 ವರ್ಷದಿಂದ ಯುದ್ಧ ಮಾಡ್ತೀನಿ ಅಂತ ಯುದ್ಧದ ಮೊದಲ ದಿನನೇ ಸತ್ತೋಗಿದ್ದಾನೆ. ಲೇಟೆಸ್ಟ್ ನ್ಯೂಸ್ ಏನಂತಂದ್ರೆ ಇವರ ಪ್ಲೇಸ್ ಅಲ್ಲಿ ಅವರ ಮಗ ಬಂದಿದ್ದಾರೆ, ಅವರನ್ನ ಕೂಡ ಸಾಯಿಸಿದ್ದಾರೆ. ಆದ್ರೂ ಇವರು ಯುದ್ಧ ಯಾಕೆ ನಿಲ್ಲಿಸ್ತಾ ಇಲ್ಲ ಅಂತಂದ್ರೆ ಈ ಟೈಮ್ ಅಲ್ಲಿ ಬಿಟ್ರೆ ಮತ್ತೆ ನ್ಯೂಕ್ಲಿಯರ್ ವೆಪನ್ಸ್ ಫ್ಯೂಚರ್ ಅಲ್ಲಿ ಯಾವಾಗ್ಲೂ ತಯಾರು ಮಾಡೋಕ್ಕಾಗಲ್ಲ. ಇದೇ ಲಾಸ್ಟ್ ಚಾನ್ಸ್. ಅದಕ್ಕೆ ಇರಾನ್ ಡೂ ಆರ್ ಡೈ ಅಂತ ಯುದ್ಧ ಮಾಡ್ತಾ ಇದೆ. ಇದೆಲ್ಲ ಸೈಡ್ ಇಟ್ರೆ ಇರಾನ್ ನ ಸುಪ್ರೀಂ ಲೀಡರ್ ಕಮೀನೆ ಅವರು 45 ವರ್ಷಗಳಿಂದ ಕಂಟಿನ್ಯೂ ಇವರನ್ನ ಆಳ್ತಾ ಇದ್ದಾರೆ. ಈ ಆಳ್ವಿಕೆ ಜನರಿಗೂ ಕೂಡ ಇಷ್ಟ ಇಲ್ಲ. ಇದನ್ನ ಅಮೆರಿಕ ಅಡ್ವಾಂಟೇಜ್ ತಗೊಂಡಿದೆ. ಇರಾನ್ ನ ಗವರ್ಮೆಂಟ್ ಗೆ ಮತ್ತೆ ಇಲ್ಲಿನ ಜನಗಳಿಗೆ ಸಿವಿಲ್ ವಾರ್ ನಡೀತಾ ಇದೆ. ಗವರ್ಮೆಂಟ್ ಅಂದ್ರೆ ಇಲ್ಲಿ ಡೆಮೋಕ್ರಸಿ ಇಲ್ಲ. ಈ ಸಿವಿಲ್ ವಾರ್ ಅಲ್ಲಿ ತಿರುಗಿ ಬಿದ್ದಿರುವ 32,000 ಜನರನ್ನ ಇವರೇ ಸಾಯಿಸಿದ್ದಾರೆ. ಒಂದು ದೇಶದ ಗವರ್ಮೆಂಟ್ ಅವರ ದೇಶದ ಪ್ರಜೆಗಳನ್ನೇ ಸಾಯಿಸೋದು ತುಂಬಾ ರೇರ್. ಇಷ್ಟೆಲ್ಲ ಆದ್ರೂ ಇರಾನ್ ಹಿಂದೆ ಸರಿತಾ ಇಲ್ಲ. ಯಾಕೆ ಅಂತ ಅಂದ್ರೆ ಇವರು ಫುಲ್ ಸ್ಕೇಲ್ ಅಲ್ಲಿ ಯುದ್ಧ ಸ್ಟಾರ್ಟ್ ಮಾಡಿದ್ರೆ ಇವರಿಗೆ ಬ್ಯಾಕ್ ಸಪೋರ್ಟ್ ಮಾಡೋ ದೇಶಗಳು ಕೆಲವಿದಾವೆ. ರಷ್ಯಾ, ಚೀನಾ, ನಾರ್ತ್ ಕೊರಿಯಾ ಇವೆಲ್ಲ ಸಪೋರ್ಟ್ ಮಾಡ್ತಾರೆ. ಇದನ್ನ ಪ್ರಾಕ್ಸಿ ವಾರ್ ಅಂತಾರೆ. ಡೈರೆಕ್ಟ್ ಆಗಿ ಯುದ್ಧ ಮಾಡಲ್ಲ, ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾರೆ. ಈಗ ಮಿಲಿಟರಿ ವಿಷಯಕ್ಕೆ ಬಂದ್ರೆ ಅಮೆರಿಕದ ಹತ್ರ 14 ಲಕ್ಷ ಆಕ್ಟಿವ್ ಸೋಲ್ಜರ್ಸ್ ಇದ್ದಾರೆ. ಇರಾನ್ ಹತ್ರ 6 ರಿಂದ 7 ಲಕ್ಷ ಮಾತ್ರ.
ಆದ್ರೂ ಇವರು ಯುದ್ಧ ಮಾಡಕ್ಕೆ ಯಾಕೆ ಹಿಂದೆ ಸರಿತಾ ಇಲ್ಲ ಅಂತಂದ್ರೆ ಸೈನಿಕರನ್ನ ಇಟ್ಕೊಂಡು ಫೇಸ್ ಟು ಫೇಸ್ ಯುದ್ಧ ಮಾಡೋ ಕಾಲ ಹೋಯ್ತು. ಈಗ ನಾವು ಪ್ರೆಸೆಂಟ್ ಬದುಕ್ತಾ ಇರೋದು ಏಜ್ ಆಫ್ ಮಿಸೈಲ್ಸ್ ಕಾಲದಲ್ಲಿ. ಯುದ್ಧಗಳೆಲ್ಲ ಗಾಳಿಯಲ್ಲೇ ಮುಗ್ದೋಗ್ತವೆ. ಈ ಮಿಸೈಲ್ ಗಳಲ್ಲಿ ಅಮೆರಿಕದ ಹತ್ರ ಇರೋಷ್ಟು ಅಡ್ವಾನ್ಸ್ ಅಂಡ್ ವೆರೈಟೀಸ್ ಆಫ್ ಮಿಸೈಲ್ಸ್ ಪ್ರಪಂಚದ ಯಾವ ದೇಶಗಳಲ್ಲೂ ಇಲ್ಲ. ಇರಾನ್ ಕೂಡ ಕೆಲವೊಂದು ಸ್ವಂತ ಮಿಸೈಲ್ಸ್ ನ ತಯಾರು ಮಾಡ್ಕೊಂಡಿದೆ, ಕೆಲವೊಂದು ರಷ್ಯಾದಿಂದ ತಗೋತಾ ಇದೆ. ಇವ್ಯಾವನು ಅಮೆರಿಕದ ಹತ್ರ ಹೋಗಲ್ಲ, ಹೋದ್ರೂ ಅವರ ಡಿಫೆನ್ಸ್ ಮುಂದೆ ನಿಲ್ಲಲ್ಲ. ಇರಾನ್ ಕೂಡ ರಿವೆಂಜ್ ತಗೊಳ್ತಾ ಇದೆ. ನೀವು ನ್ಯೂಸ್ ಅಲ್ಲಿ ನೋಡೇ ಇರ್ತೀರಾ, ದುಬೈ, ಕತಾರ್, ಕುವೈಟ್ ಅಲ್ಲಿ ಬಾಂಬ್ಗಳು ಬೀಳ್ತಾ ಇದಾವೆ. ಯಾಕೆ ಅಂದ್ರೆ ಅಲ್ಲಿ US ನ ಮಿಲಿಟರಿ ಬೇಸಸ್ ಇದಾವೆ. ಅವುಗಳನ್ನ ಹೊಡಿಯಕ್ಕೆ ಇರಾನ್ ಮಿಸೈಲ್ ಲಾಂಚಿಂಗ್ ಮಾಡ್ತಿದೆ. ಈ ಯುದ್ಧದಲ್ಲಿ ನಮ್ಮ ಇಂಡಿಯಾ ಯಾರಿಗೆ ಸಪೋರ್ಟ್ ಮಾಡುತ್ತೆ? ಇರಾನ್ಗ, ಇಸ್ರೇಲ್ಗ? ಯಾರಿಗೂ ಮಾಡಲ್ಲ. ಯಾಕೆ ಅಂದ್ರೆ ಇಸ್ರೇಲ್ ನಮ್ಮ ಇಂಡಿಯಾಗೆ ಡಿಫೆನ್ಸ್ ಪಾರ್ಟ್ನರ್, ವೆಪನ್ ಸಪ್ಲೈ ಮಾಡ್ಕೊಳ್ಳಕ್ಕೆ. ಇರಾನ್ ಬಂದ್ಬಿಟ್ಟು ಪಾಕಿಸ್ತಾನ ಬೈಪಾಸ್ ಮಾಡಿ ಅಫ್ಘಾನಿಸ್ತಾನ್ಗೆ ಹೋಗಕ್ಕೆ ಒಂದು ಚಾಪಾರಿ ಫೋರ್ಟ್ ನ ಇರಾನ್ ಅಲ್ಲಿ ನಮ್ಮ ಇಂಡಿಯಾ ಕಟ್ಟಿದೆ. ಇದಕ್ಕೋಸ್ಕರ ನಮ್ಮ ಇಂಡಿಯಾ ಬಹಳ ಇನ್ವೆಸ್ಟ್ಮೆಂಟ್ ಮಾಡಿದೆ. ಈ ಯುದ್ಧದಲ್ಲಿ ಏನಾದ್ರೂ ಇಂಡಿಯಾ ಇನ್ವಾಲ್ವ್ ಆದ್ರೆ ಆ ಚಾಪಾರಿ ಪೋರ್ಟ್ ಮೇಲೆ ನಮ್ಗೆ ಕಂಟ್ರೋಲ್ ಹೋಗುತ್ತೆ. ಡೈರೆಕ್ಟ್ ಆಗಿ ಅಫ್ಘಾನಿಸ್ತಾನ ರೀಚ್ ಆಗಕ್ಕಾಗಲ್ಲ. ಈ ಯುದ್ಧದಿಂದ ನಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಅಂತಂದ್ರೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಂತ ಒಂದು ಸಮುದ್ರ ದಾರಿ ಇದೆ. ಯುದ್ಧದ ಕಾರಣದಿಂದ ಇರಾನ್ ಏನಾದ್ರೂ ಈ ದಾರಿನ ಬಂದ್ ಮಾಡಿದ್ರೆ ಪೆಟ್ರೋಲಿಯಂ ನ ಇಂಪೋರ್ಟ್ ಮಾಡಕ್ಕಾಗಲ್ಲ. ಇದರಿಂದ ಇಂಡಿಯಾದಲ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಈ ವಿಡಿಯೋನ ನೀವು ಇಲ್ಲಿವರೆಗೂ ನೋಡಿದೀರಾ ಅಂತಂದ್ರೆ ಇದರಲ್ಲಿರೋ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಮೈಕ್ ಸ್ಪೇಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.